ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಶೇರ್ ಖಾನ್ ಅವರು ಒಂದು ಸೇಡಂ ತಾಲೂಕಿನ MLA ಆದವರು ಮತ್ತು MP ಆದವರು, ಕಲಬುರಗಿ ಜಿಲ್ಲೆ MP ಆದವರು. ಅವರು ಒಬ್ಬರು ನಿಂತು ಈ ಮಳಖೇಡ್ ಯಾವ ರೀತಿ ಅಭಿವೃದ್ಧಿ ಆಗ್ಯದ, ಅವರು ಇರುವಾಗ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, ಮತ್ತು ಈಗಿನ ರಾಜಕಾರಣಿಗಳು, ಈಗಿನ ಜನಪ್ರತಿನಿಧಿಗಳು ಮತ್ತು ಮಳಖೇಡದಲ್ಲಿ ಕೆಲವು ಗ್ರಾಮದ ಮುಖಂಡರು ಯಾವ ರೀತಿ ಮಾಡ್ತಾಯಿದ್ದಾರೆ ಅದರ ಬಗ್ಗೆ ವಿಡಿಯೋ ಮಾಡಿ ಈ ವಿಷಯ ತಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. 1980ರಲ್ಲಿ MP ಸಾಹೇಬರು ಏನು ಮಾಡಿದ್ರು, ಶೇರ್ ಖಾನ್ ಅವರು 1980ರಲ್ಲಿ ರಾಸರಿ ಸಿಮೆಂಟ್ ಕಂಪ್ನಿ ತೊಗೊಂಬಂದರು. ಇಲ್ಲಿ ಜನರಿಗೆ ಉದ್ಯೋಗ ಸಿಗಲಿ ಅಂತ ತಿಳ್ಕೊಂಡು ಕಂಪ್ನಿ ತಂದು ಹಾಕಿ ಉದ್ಯೋಗ ನೀಡಿದ್ರು. ಆವಾಗ ಆ ಸಿಮೆಂಟ್ ಕಂಪ್ನಿ ಬೇರೆ ಇತ್ತು, ಇವಾಗ ಬೇರೆ ಇದೆ. ಇವಾಗ ಉದ್ಯೋಗ ನೀಡ್ತಾ ಇಲ್ಲ, ಬೇರೆ ಅಲ್ಲಿ ಸಿಮೆಂಟ್ ಉತ್ಪಾದನೆ ಆಗ್ತಾಯಿಲ್ಲ, ದಲಾಲಗಳು ಉತ್ಪಾದನೆ ಆಗ್ತಿದ್ದಾರೆ. ಹೀಗಾಗಿ ಅದು ಬೇರೆ ವಿಷಯ. ಅಂದರೆ ಯಾವ ರೀತಿ ಹೋರಾಟ ಮಾಡಿ ಯಾವ ರೀತಿ ಮಳಖೇಡ್ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಈಗಿನ ರಾಜಕಾರಣಿಗಳು, ಈಗಿನ ಮುಖಂಡರು ಯಾವ ರೀತಿ ಹಾಳು ಮಾಡಿದ್ದಾರೆ. ಅವರು ಕಟ್ಟೋ ಕೆಲಸ ಮಾಡಿದ್ದಾರೆ, ಇವರು ಬೀಳೋ ಕೆಲಸ ಮತ್ತು ತೊಗೊಂಡು ಹೋಗೋ ಕೆಲಸ ಮಾಡಿದ್ದಾರೆ. ಇವರು ಮಳಖೇಡ್ ಅಂದ್ಕೊಳ್ಳಿ ನನಗೆ ಬರೋದು ಅಮೋಘ ವರ್ಷ ನೃಪತುಂಗ ರಾಜ. ಮಳಖೇಡಕ್ಕೆ ಏನಾದರೂ ಪ್ರಸಿದ್ಧಿ ಆಗಿದರೆ ಕವಿರಾಜ ಮಾರ್ಗದಿಂದ ಅದು ನೃಪತುಂಗ ರಾಜನಿಂದ. ಆ ನಂತರ ಬಿಟ್ಟರೆ ಈ ಶೇರ್ ಖಾನ್ ಎಂಬವರು MLA ಆಗಿ ಮತ್ತು MP ಆಗಿ ಮಳಖೇಡಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇವರು ಇದು ಹೇಗೆ ಮಾಡಿದ್ದಾರಪ್ಪ ಅಂದರೆ, ಏನು ಮಳಖೇಡ್ ಗ್ರಾಮದಲ್ಲಿ ರಸ್ತೆ ಪಕ್ಕ ಏನು ಸ್ಟೇಟ್ ಹೈವೇ ಇದೆ, ಅದರ ಪಕ್ಕದಲ್ಲಿ ಉತ್ತರಕ್ಕೆ ದನದ ಸಂತೆ ನಿರ್ಮಾಣ ಮಾಡಿದ್ದಾರೆ. ಅವ್ರ ಕಾಲದಲ್ಲಿ ಆಗಿತ್ತದು ದನದ ಸಂತೆ. ಸುಮಾರು 4-5 ಎಕರೆಯಲ್ಲಿ ಆಗಿದ್ದದು. ಮತ್ತು ಅದೇ ಚೌರಸ್ತ ನಿಂತ, ಅಂದರೆ ಏನು 4 ದಿಕ್ಕಿಗೆ ಏನು ಹೋಗ್ತಾವ ಗಾಡಿಗಳು, ಆ ಚೌರಸ್ತ ಅಂತ ಹಿಡ್ಕೊಂಡು ನಡ್ರಿ. ಪಕ್ಕದಲ್ಲಿ ದನದ ಸಂತೆ ಉತ್ತರಕ್ಕೆ, ಮತ್ತು ಪೂರ್ವಕ್ಕೆ ಅದು ಒಂದು 4-5 ಎಕರೆ ಆಗ್ತದೆ ಸ್ನೇಹಿತರೆ. ಅದು ಕೂಡ ಪ್ರವಾಸಿ ಮಂದಿರ ಮಾಡಿದ್ದಾರೆ. ಈ ಪ್ರವಾಸಿ ಮಂದಿರ ಬಂದ 10-15 ವರ್ಷ ಆಯ್ತು. ಅದು ಯಾವುದೂ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇಲ್ಲ, ಗಿಡ ಗಂಟೆಗಳು ಬೆಳೆದಾವ. ಈ ಮಳಖೇಡ್ ಜನರಿಗೆ ಒಂದು ಪ್ರವಾಸಿ ಮಂದಿರ ನೆಟ್ಟಿಗೆ ಇಟ್ಕೊಳ್ಳೋಕ್ಕಾಗಲ್ಲ. ಪ್ರವಾಸಿ ಮಂದಿರ ಅವ್ರು ಮಾಡಿ ಹೋಗಿದ್ದಾರೆ, ಇಲ್ಲಿ ನಾವು ಶಿಸ್ತು ಇಟ್ಕೊಳ್ಳೋಕ್ಕಾಗಲ್ಲ ನಮಗೆ. ಒಂದು ಪ್ರವಾಸಿ ಮಂದಿರ ಮತ್ತು ಅದು ಕೃಷಿ ಇಲಾಖೆದು ಆರ್ಟಿಕಲ್ಚರ್ ಆಫೀಸ್ ಏನಿದೆ, ತೋಟಗಾರಿಕೆ ಇಲಾಖೆದು, ಅಲ್ಲಿ ತೋಟಗಾರಿಕೆ ಮಾಡ್ತಾಯಿದ್ರು, ಹಣ್ಣು ಹಂಪಲು ಬೆಳೀತಾಯಿದ್ರು. ಆ ತೋಟಗಾರಿಕೆಯಲ್ಲಿ ನಾವು ಚಿಕ್ಕವರಿದ್ದಾಗ ಹಣ್ಣುಗಳು ಕದ್ದು ತಿಂದಿದ್ದು ಉದಾಹರಣೆ ಇದೆ. ಅದು ಕೂಡ 4-5 ಎಕರೆ ಇದೆ. ಮತ್ತು ಆ ನಂತರ ಸರ್ಕಾರಿ ಶಾಲೆ, ಆ ಶಾಲೆಯಲ್ಲೇ ನಾನು ಓದಿದ್ದು, ಅದು ಕೂಡ 4-5 ಎಕರೆ ಇದೆ. ಸರ್ಕಾರಿ ಶಾಲೆ, ಹೈಸ್ಕೂಲ್ ಇತ್ತು. ಆ ನಂತರ ಇವಾಗ ಕಾಲೇಜ್ ಆಗಿದೆ ಮತ್ತು ಡಿಗ್ರಿ ಕಾಲೇಜ್ ಕೂಡ ಆಗಿದೆ. ಮುಂಚೆ ಸ್ಕೂಲ್ ಇತ್ತು. ಆ ನಂತರ ಅದರ ಪಕ್ಕದಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆ, ಪ್ರೈಮರಿ ಮತ್ತು ಹೈಸ್ಕೂಲ್ ಲೇಡೀಸ್ ಹಾಸ್ಟೆಲ್ ಮಾಡಿದ್ದಾರೆ. ಆ ನಂತರ ಈ ಕಡೆ ದಕ್ಷಿಣಕ್ಕೆ ಬಂದರೆ ವೆಟರ್ನರಿ ಹಾಸ್ಪಿಟಲ್ ಇದೆ, ಸುಮಾರು 1-2 ಎಕರೆಯಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ. ನಂತರ ಪ್ರೈಮರಿ ಸ್ಕೂಲ್ ಇದೆ, ಅದು ಕೂಡ 1-2 ಎಕರೆಯಲ್ಲಿ ಪ್ರೈಮರಿ ಸ್ಕೂಲ್ ಇದೆ. ಆ ನಂತರ ಪೋಸ್ಟ್ ಆಫೀಸ್ ಇದೆ. ಆ ನಂತರ ಪೊಲೀಸ್ ಸ್ಟೇಷನ್ ಇದೆ. ಆ ನಂತರ ಪಂಚಾಯತ್ ಆಫೀಸ್ ಇದೆ. ಆ ನಂತರ ಇಲ್ಲಿ ಚೌರಸ್ತ ಅಂತ ಈ ಕಡೆ ಪಶ್ಚಿಮ ಬಂದರೆ ಏನು ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಸುಮಾರು 3-4 ಎಕರೆ ಇದೆ. ಮತ್ತು ಬಡವರು ಸಲುವಾಗಿ ಮನೆ ನಿವೇಶ ಹಂಚಿಕೆ ಮಾಡಿದ್ದಾರೆ. ಇವೆಲ್ಲ ಆಗಿದ್ದು MP ಶೇರ್ ಖಾನ್ ಕಾಲಾವಧಿಯಲ್ಲಿ. ಈ ಥರ ಅವ್ರು ಕೆಲಸ ಮಾಡಿದ್ದಾರೆ. ಅವರು ಮಾಡಿದ್ದು ಏನು ಕಾಮಗಾರಿಗಳು ಇವೆ, ಇಲ್ಲಿವರೆಗೂ ಸಾರಿ ಹೇಳ್ತಿದ್ದೇವೆ. ಇಲ್ಲಿ ಈಗಿನ ಜನರಿಗೆ, ಇಲ್ಲಿ ಜನಪ್ರತಿನಿಧಿಗಳಿಗೆ ಅದು ಏನು ಕಟ್ಟಡ ಕಟ್ಟಿದಾರ, ಆ ಕಟ್ಟಡ ಕಟ್ಟಿದ್ದು ಕಲ್ಲುಗಳು ಬಿದ್ದರು, ಕಟ್ಟಡ
ಕಲ್ಲು ಬಿದ್ದರೆ ಕಲ್ಲು ಎತ್ತಿಡ್ಲಿಕ್ಕಾಗಲ್ಲಾಗ್ಯದ, ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಅವರು. ಇನ್ನೊಂದು ಮರ್ತು ಹೋಗಿದ್ದೀನಿ ಸ್ನೇಹಿತರೆ, ಅದರ ಪಕ್ಕದಲ್ಲೇ ಮತ್ತೊಂದು ಹಾಸ್ಪಿಟಲ್ ಇದೆ, ಸುಮಾರು 3-4 ಎಕರೆಯಲ್ಲಿ ಹಾಸ್ಪಿಟಲ್ ಇದೆ. ಇದೆಲ್ಲ ಕೊಡುಗೆ MP ಶೇರ್ ಖಾನ್ ಅವರು, ಅವ್ರ ಕಾಲಾವಧಿಯಲ್ಲಿ ಮಾಡಿದ್ದು ಎಲ್ಲ. ಆ ನಂತರ ಇಲ್ಲಿವರೆಗೆ ಏನು ಜನಪ್ರತಿನಿಧಿಗಳು ಬಂದಿದ್ದಾರೆ, 1 ಎಕರೆ ಭೂಮಿ ಖರೀದಿ ಮಾಡೋಕ್ಕಾಗಿಲ್ಲ. ಅವ್ರು ಮಾಡಿದಂಥ ಸ್ಥಳದಲ್ಲೇ ಕಂಜೆಸ್ಟೆಡ್ ಏರಿಯಾದಲ್ಲೇ ಈಗ ತಾವು ಪ್ರೈಮರಿ ಸ್ಕೂಲ್ ನೋಡ್ಬೋದು ಮತ್ತು ಅಲ್ಲಿ ಹೈಸ್ಕೂಲ್ ನೋಡ್ಬೋದು. ಒಂದ್ರ ಪಕ್ಕ ಒಂದು ಬಿಲ್ಡಿಂಗ್, ಏನಿಲ್ಲ ಇವ್ರದ್ದು ಏನು ಕೊಡುಗೆ ಅಂದರೆ 2 ರೂಮ್ ಕೊಡುಗೆ, 3 ರೂಮ್ ಕೊಡುಗೆ, 4 ರೂಮ್ ಕೊಡುಗೆ. ವಿದ್ಯಾರ್ಥಿಗಳ ಆಟದ ಮೈದಾನ ಇಲ್ಲ, ಕಂಜೆಸ್ಟೆಡ್ ಏರಿಯಾ ಮಾಡಿದ್ದಾರೆ. ಸಾಕಷ್ಟು ಪಂಚಾಯತ್ ಅನುದಾನ ಬರ್ತದೆ, ಹೊರಗಡೆ ತೊಗೊಂಡು ಒಂದು 5 ಎಕರೆ 10 ಎಕರೆ ತೊಗೊಂಡು ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಕಚೇರಿಗಳಲ್ಲಿ ನಿರ್ಮಾಣ ಮಾಡ್ಬೋದು, ಶಾಲೆ ಕಾಲೇಜುಗಳು ನಿರ್ಮಾಣ ಮಾಡ್ಬೋದು, ಆಟದ ಗ್ರೌಂಡು ಆಟದ ಮೈದಾನ ನಿರ್ಮಾಣ ಮಾಡ್ಬೋದು. ಎಲ್ಲ ಒಂದ್ರ ಪಕ್ಕದಲ್ಲಿ ವಿದ್ಯಾರ್ಥಿಗಳು ಉಸಿರುಗಟ್ಟದಂಥ ವಾತಾವರಣ ಇದೆ. ಮತ್ತು ಹೈವೇ ರಸ್ತೆ ಪಕ್ಕದಲ್ಲಿ ಶಾಲೆ ಕಾಲೇಜ್ ಇರೋದ್ರಿಂದ ಬರ್ಲಾಕ ವಿದ್ಯಾರ್ಥಿ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಅವ್ರು ಮಾಡಿದಂಥ ಇದರಲ್ಲಿ ಈಗಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಇವು ನಾವು ಅವರಿಗೆ ಋಣಿಯಾಗಿರ್ಬೇಕು. ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಸುಮಾರು 40-45 ವರ್ಷದಿಂದ ನಾನು ನೋಡ್ತಾಯಿದ್ದೀನಿ. ನಾನು ಅವರು ಮಾಡಿದ ನಂತರ ಈಗಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಒಂದು ಕಲ್ಲು ಎತ್ತಿಟ್ಟಿಲ್ಲ. ಅಲ್ಲಿ ಕೋಟೆ ಕಟ್ತೀನಿ ಅಂತ ಹೇಳ್ತಾರೆ, ಕೋಟೆ ಗೋಡೆ ಬಿದ್ದು ಹೋಗ್ತವೆ. 2 ಸರ್ತಿ 3 ಸರ್ತಿ ಗೋಡೆ ಬೀಳ್ತದೆ, ಮತ್ತೆ ಕಟ್ತೀವಿ ಅಂತಾರೆ, ಮತ್ತೆ ಬಜೆಟ್ ಇಡ್ತಾರೆ, ಬಜೆಟ್ ಎತ್ಕೊಂಡು ತಿಂತಾರೆ. ಮತ್ತು ಅಲ್ಲಿ ಏನು ಉಸುಕೆಲ್ಲ ಬರ್ತದೆ, ಇಲ್ಲೇ ಕಾಗಿಣೆ ನದಿ ಅಂತ ಹೊಡೆದು ಕಳು ಉಸುಕದು ಎಲ್ಲ ಓಟು ಕಳು ಮಾಡಿದ್ರು. ನೃಪತುಂಗ ರಾಜ ಮೆರೆದಿದ್ದು ಕೋಟೆಗೆ ಇವರೆಲ್ಲ ಕಳು ಮಾಡಿ ಉಸುಕು ಹೊಡೆದು ಕೋಟೆ ಕಟ್ತಾಯಿದ್ದಾರೆ. ಇದು ನಿಂದಿರ್ತದೆ. ಇದು ಕಳು ಮಾಡಿ ಉಸುಕು ಹೊಡೆದಿದ್ದು ಕೋಟೆ ಕಟ್ಲತ್ತಾರೆ ಇವರು, ಅದನ್ನು ಬಿದ್ದು ಹೋಗ್ತದೆ. ಹೀಗಾಗಿ ಸ್ನೇಹಿತರೆ, ಅಲ್ಲಿಂದ ಇಲ್ಲಿವರೆಗೂ ಯಾವ ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಕೆಲಸ ಮಾಡಿರೋದಿಲ್ಲ. ನಾವು ಎಷ್ಟು ಆಯ್ಸಾನ್ ಫಾರ್ಮೌಸ್ ಇದ್ದೀವಂದ್ರೆ ಅವ್ರದ್ದೊಂದು ಫೋಟೋ ಪಂಚಾಯತಿಯಲ್ಲಿ ಇಡ್ಲಿಕ್ಕಾಗಿಲ್ಲ. ಎಂಥ ವ್ಯವಸ್ಥೆ ಇದೆ ನೋಡಿ. ಇಷ್ಟೆಲ್ಲ ಸಾಕಷ್ಟು ಕೊಡುಗೆ ಕೊಟ್ಟು ಹೋಗಿದ್ದಾರೆ ಮಳಖೇಡ್ ಗ್ರಾಮ ಪಂಚಾಯತಿಗೆ, ಮಳಖೇಡ್ ಗ್ರಾಮಕ್ಕೆ. ಮತ್ತು ಅದು ಯಾರು ನಿರ್ಮಾಣ ಮಾಡಿದ್ದಾರೆ ಗೊತ್ತಿಲ್ಲ. ಸೇಡಂ ತಾಲೂಕಿನಲ್ಲಿ ಮೊಟ್ಟ ಮೊದಲನ ಬಸ್ ಸ್ಟ್ಯಾಂಡ್ ಅಂದ್ರೆ ಮಳಖೇಡ್ ಬಸ್ ಸ್ಟ್ಯಾಂಡ್ ಅಂತೆ, ಇದು ತಿಳಿಪಟ್ಟಿದ್ದು. ಸೇಡಂ ನಂತರ ಆಗಿದೆ ಅಂತ. ಅದು ಯಾರು ಶೇರ್ ಖಾನ್ MLA ಸಾಬ್ರೆ ಮಾಡಿದಾರೋ, MP ಸಾಬ್ರೆ ಮಾಡಿದಾರೋ, ಅಥವಾ JP ಸರ್ವೇಶ್ವರ್ ಮಾಡಿದಾರೋ, ಅಥವಾ ಇನ್ಯಾರು ಮಾಡಿದಾರೋ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ. ಇದು ಎಲ್ಲ ಇಷ್ಟೆಲ್ಲ ವಿಥೌಟ್ ಡಾಕ್ಯುಮೆಂಟ್. ಯಾಕೆ ಹೇಳ್ತೀನಪ್ಪ ಅಂದರೆ ಇದು ಎಲ್ಲ ಇಲ್ಲಿ ಎಲ್ಲ ಜನರಿಗೆ ಗೊತ್ತಿದೆ. ಎಲ್ಲ ಮಳಖೇಡ್ ಗ್ರಾಮಸ್ಥರಿಗೆ ಇದು ನಾವು ಎಲ್ಲ ನಮಗೆ ಹೇಳಿ ಕೇಳಿ ಎಲ್ಲ ಆಗಿದೆ. ಯಾಕೆ ಆಗ್ತಾಯಿದೆ? ಅವ್ರು ಆದ ನಂತರ ಯಾಕೆ ಕೆಲಸ ಮಾಡ್ತಾಯಿಲ್ಲ? ಮಳಖೇಡ್ ಗ್ರಾಮ ಈ ಇಬ್ಬರು ಎಂದೂ ಮರಿಬಾರ್ದು. ಒಂದು ಅಮೋಘ ವರ್ಷ ನೃಪತುಂಗ ಮಹಾರಾಜರ ಮತ್ತು ಶೇರ್ ಖಾನ್ ಅವರಿಗೆ ಹೌದು ಋಣ ತೀರಿಸಬೇಕಾಗಿದೆ. ಹೀಗಾಗಿ ನಮ್ಮ ಗ್ರಾಮ ಸ್ವಚ್ಛತೆಯಾಗಿ ಇಟ್ಕೋಬೇಕು ಮತ್ತು ಇಲ್ಲಿ ಏನೂ ಅವ್ಯವಹಾರ ಆಗಲಾರ್ದಂಗೆ ನೋಡ್ಕೋಬೇಕು. ಗ್ರಾಮಕ್ಕೆ ಕೆಟ್ಟ ಹೆಸರು ಬರಲಾರ್ದಂಗೆ ನೋಡ್ಕೋಬೇಕು. ಸಾಕಷ್ಟು ಅನುದಾನ ಬರ್ತಾಯಿದೆ, ಸರಿಯಾಗಿ ಕೆಲಸ ಮಾಡಬೇಕು. 16 ವರ್ಷದಲ್ಲಿ 16 PDOಗಳು ಚೇಂಜ್ ಆಗೋಗಿದ್ದಾರೆ. 16 PDOಗಳು, ಒಂದು 4-5 ಜನರು ಸೆಕ್ರೆಟ್ರಿಗಳು. ತಿನ್ನೋದು ತೇಗೋದು ಹೋಗೋದು, ಸಸ್ಪೆಂಡ್ ಆಗೋದು ಹೋಗೋದು. ಇಲ್ಲಿ ಸಸ್ಪೆಂಡ್ ಆಗೋ ಸಲಕ್ಕೆ ಬರ್ತಾರೆ ತಿಂತಾರೆ ತೇಗ್ತಾರೆ, ಸಸ್ಪೆಂಡ್ ಆಗ್ತಾರೆ, ಹೋಗ್ಬಿಡ್ತಾರೆ. ನಾ ಹೇಳೋ ಸ್ನೇಹಿತರೆ, ಮತ್ತಿದು ಸಾಕಷ್ಟು ಕೆಲಸ ಆಗಬೇಕಾಗಿತ್ತು ಮಳಖೇಡ್ ಗ್ರಾಮಕ್ಕೆ, ಕೆಲಸ ಆಗಿಲ್ಲ. ಈ ಎಲ್ಲ ಇವು ಮಳಖೇಡ್ ಅಭಿವೃದ್ಧಿಯಾಗಿದ್ದು ಮತ್ತು ಮಳಖೇಡ್ ಗ್ರಾಮಕ್ಕೆ ಹೆಸರು ತಂದು ಕೊಟ್ಟವರು, ರಾಜ್ಯಾದ್ಯಂತ ದೇಶಾದ್ಯಂತ ಹೆಸರು ತಂದು ಕೊಟ್ಟವರು ಒಬ್ಬರು ಶೇರ್ ಖಾನ್ ಅವರು, ನೃಪತುಂಗ ರಾಜವರು. ಆ ನಂತರ ಯಾಕೆ ಹುಟ್ಟಿಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾಕೆ ಬರಲಿಲ್ಲ? ಇವೆಲ್ಲ ಹಾಳು ಓಸು ಎಲ್ಲ ನಂದದ ನಿಂದಂತ ಈಗೆಲ್ಲ ಆವಾಗಿನ ಕಾಲಕ್ಕೆ ಖರೀದಿ ಮಾಡಿದ್ದಾರೆ, ಸರ್ಕಾರ ಖರೀದಿ ಮಾಡಿದ್ದು ಮಾಡಿಲ್ಲ. ಇವಾಗೆಲ್ಲ ಓಸು ನಂದದ ನಿಂದದ ಈ ರೀತಿ ಮಾಡ್ತಾಯಿದ್ದಾರೆ. ಅಷ್ಟರ ಮೇಲೆ ಕೇಸ್ ಹಾಕಿಬಿಟ್ಟಿದ್ದಾರೆ, ಇದು ನಂದದ ಅಂತ ತಿಳ್ಕೊಂಡು. ಯಾವ ರೀತಿ ನಂದು ಅವಾಗಿನ ಹಿಡಿದು ಅದು ಎಲ್ಲ ಓಸು ಬಂದು ಹಾಕಿಬಿಟ್ಟಿದ್ದಾರೆ.
ಅಧಿಕಾರಿಗಳು ಸುಮ್ಮ ಕುಂತಿದ್ದಾರೆ. ಮತ್ತು ಕೆಲವರು ಏನು ವಿಲೇಜ್ ಅಕೌಂಟೆಂಟ್ ಆಫೀಸ್ ಇದೆ ಇದ್ರ ಪಕ್ಕದಲ್ಲಿ ಶಾಲೆ ಹಿಂದುಗಡೆ ಅಲ್ಲಿ ಕ್ವಾರ್ಟರ್ಸ್ ಕೂಡ ಮಾಡಿದ್ದಾರೆ ಶೇರ್ ಖಾನ್ ಅವರು. ಆವಾಗಿನ ಕಾಲಕ್ಕೆ ಕ್ವಾರ್ಟರ್ಸ್ ಶಿಕ್ಷಕರಿಗಾಗಿ ಕ್ವಾರ್ಟರ್ಸ್ ಕೂಡ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಕ್ವಾರ್ಟರ್ಸ್ ಇದೆ. ಅವ್ರಿಗೆ ಕೂಡ ಅದು ಕೂಡ ಮರೆತು ಹೋಗಿದೆ. ಆ ನಂತರ ಡಾಕ್ಟರ್ ತಂಗೋಸಲೆಗೆ ಅವರು ಮನೆ ನಿರ್ಮಾಣ ಮಾಡಿದ್ದಾರೆ ಸುಮಾರು 1-2 ಎಕರೆಯಲ್ಲಿ. ಅದು ಪೂರ್ತಿ ಸರ್ಕಾರಿ ಜಾಗ, ಅದು ಕೂಡ ನಂದು ಅಂತಂದರೆ ಅದು ನಂದು ಅಂತ ಹೇಳಿ ಪೂರ್ತಿ ಕೋರ್ಟಿಗೆ ಹಾಕಿ ಸಿಕ್ಕಂಗೆ ಫೋರ್ಜರಿ ಮಾಡಿ ಸಿಕ್ಕಂಗೆ ತಮ್ಮ ಹೆಸರು ಮಾಡ್ಕೊಂಡು ಸರ್ಕಾರ ಆಸ್ತಿ ಏನು ಆವೆಲ್ಲ ಮಳ್ಕೆಡ್ಕು ಓಸು ಮಂದಿ ಮಳ್ಕೆಡ್ ಮಾರ್ಕೊಂಡು ತಿಲ್ಲತ್ತಾರೆಲ್ಲ. ಅದೇನು ವಿಲೇಜ್ ಅಕೌಂಟೆಂಟ್ ಏನು ಬಿಲ್ಡಿಂಗ್ ಅದ, ಕಟ್ಟಡ ಅದು ಯೆಲ್ಲೋ ಕಲರ್ ಬಿಲ್ಡಿಂಗ್ ಇತ್ತು. ಅದರಲ್ಲಿ ನಾವು ಹೋಗಿ ಕೆಲಸ ಮಾಡ್ಕೊಂಡು ಬಂದೀವಿ. ವಿಲೇಜ್ ಅಕೌಂಟೆಂಟಿಗೆ ಭೇಟಿಯಾಗೀವಿ, ಕೆಲಸನೂ ಮಾಡ್ಕೊಂಡು ಬಂದೀವಿ, ಅಲ್ಲಿ ಆಟ ಆಡೀವಿ ಚಿಕ್ಕವರಿರುವಾಗ. ಇವು ರೀಸೆಂಟಾಗಿ ಅದು ಮತ್ತೊಬ್ಬರ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿದೆ ಸ್ನೇಹಿತರೆ. ಅದು ಹೇಗಾಯ್ತದು ಅದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಜಾಗ ಖಾಲಿ ಮಾಡಿ ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ. ಮಳಖೇಡ್ ಗ್ರಾಮದಲ್ಲಿ ಇವೆಲ್ಲ ಓಸು ಏನು ಹೇಳಿದ್ದೀನಿ ಎಲ್ಲದರ ಮೇಲೆ ದಾವ ಹಾಕ್ಲತ್ತಾರೆ ಇವರು. ಓಸು ಮಂದಿ ಎಲ್ಲರೂ ಅವು ದಾಖಲೆಗಳು ಎಲ್ಲಿಯೂ ಬರ್ಲತ್ತವ, ಎಲ್ಲಿಯೂ ಇಲ್ಲ. ಅದು ಏನು ರೈತ ಕೊಟ್ಟಿರ್ತಾರ, ಏನು ಅವ್ರು ಕೊಟ್ಟಾರ ಕೊಟ್ಟಿಲ್ಲ, ಏನು ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಒಬ್ಬ ಅಧಿಕಾರಿ ಒಬ್ಬ ಜನಪ್ರತಿನಿಧಿ ನೋಡಲಾಗ್ಯಾರ. ಏನು ಫೋರ್ಜರಿ ಮಾಡ್ಲತ್ತಾರ. ಸರ್ಕಾರಿ ಮಳಖೇಡ್ ಗ್ರಾಮದಲ್ಲಿ ಏನಿದು ಅಷ್ಟು 15-20 ಎಕರೆ ದನ ಸಂತಿ ಮೇಲೂ ಕೇಸು, ಪ್ರವಾಸ ಮಂದಿರ ಮೇಲೂ ಕೇಸು. ಅದು ಪ್ರವಾಸ ಮಂದಿರ ಇಲ್ಲ, ಅದು ಪೂರ್ತಿ ಗಿಡ ಗಂಟೆ ಬೆಳೆದು ಪೂರ್ತಿ ಇದಾಗ್ಬಿಡು. ಇಷ್ಟು ಇಲ್ಲಿ ಜನಪ್ರತಿಗಳು ಇಷ್ಟು ಅಯೋಗ್ಯರು ಮತ್ತು ನಾಲಾಯಕರ ಪ್ರವಾಸಿ ಮಂದಿರ ನೆಟ್ಟಗಿಟ್ಟುವುದಾಗಲಾಗ್ಯದ. ಅದು ಕೋರ್ಟ್ನಾಗ ನಡೀತಾ ಅಂತ ಹೇಳ್ತಾರೆ. ಕೃಷಿ ಇಲಾಖೆ ಅದು, ಅದನ್ನು 4-5 ಎಕರೆ ಇದೆ. ಎಲ್ಲ ಅಷ್ಟು ವಿಲೇಜ್ ಅಕೌಂಟೆಂಟ್ ಬಿಲ್ಡಿಂಗ್ ತಮ್ಮ ಹೆಸರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅನಾಮತ್ ಹೇಳೋದೇನು ಸ್ನೇಹಿತರೆ, ಇದು ಎಲ್ಲ ನೆಗೆಟಿವ್ ಹೇಳಿದ್ರೆ ಹೇಗೆ, ಇದು ಒಳ್ಳೆ ಕೆಲಸ ಮಾಡಿದ್ರಂತ ಅದು ಹೇಳ್ತೀನಿ. ನೆಗೆಟಿವ್ ಬಗ್ಗೆ ಏನು ಇದು ಮಳಖೇಡ್ ಉದ್ಧಾರ ಮಾಡಿದವ್ರ ಬಗ್ಗೆ ಹೇಳ್ದೆ. ಇವಾಗ ನಂತರ ಮಳಖೇಡ್ ಮಾರ್ಕೊಂಡು ತಿಂದವ್ರ ಬಗ್ಗೆ ಇದು ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಮಳಖೇಡ್ ಪಂಚಾಯತಿದು ಯಾರಿಗೂ ಬಿಡಲ್ಲ. ಯಾರ್ಯಾರು ಮಳಖೇಡ್ ಮಾರ್ಕೊಂಡು ತಿಂದಾರ, ಯಾರ್ಯಾರು ಮಳಖೇಡ್ ಉದ್ಧಾರ ಮಾಡ್ಯಾರ, ಅವ್ರ ಹೆಸರು, ಅಡ್ರೆಸ್ಸು, ಫೋನ್ ನಂಬರ್ ಸಹಿತ ಎಲ್ಲ ಹೇಳ್ತೀನಿ. ಅವ್ರದ್ದು ಯಾವ ರೀತಿ ಯಾರ್ಯಾರು ಉದ್ಧಾರ ಮಾಡ್ಯಾರ, ಯಾರ್ಯಾರು ಸತ್ಯಾನಾಶ ಮಾಡ್ಯಾರ. ಇದು ಅವಾಗಾಗಿದ್ದು 40-45 ವರ್ಷ ಮುಂಚೆ ಆಗಿವು ಕೆಲಸ. ಅವು ಬಿಲ್ಡಿಂಗ್ ಮಾರ್ಕೊಂತಿಲ್ಲತ್ತಾರ ಇವರು. ಅದು ಏನು ಬಿಲ್ಡಿಂಗ್ ಕಟ್ಟಿರ್ತಾರೆ ಅವಾಗ ಅವೆಲ್ಲ ಕೆಡವಾಕಿ ತಮ್ಮ ಹೆಸರು ಮಾಡ್ಕೊಳತ್ತಾರ. ಮತ್ತು ಕೆಲವು ಬಿಲ್ಡಿಂಗ್ ಕಲ್ಲುಗಳು ಎತ್ತಿಡೋದಾಗಲ್ಲಾಗ್ಯದ. ಅದು ಕೂಡ ಹೇಳ್ತೀನಿ ಸ್ನೇಹಿತರೆ. ಇದು ಭಾಳಷ್ಟಿದೆ ಹೇಳೋದು. ಇದು ಇಷ್ಟೇ. ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಇದು ಅವ್ರಿಗೊಂದು ಗೌರವ ಕೊಡಬೇಕು. ಶೇರ್ ಖಾನ್ ಅವರಿಗೆ ಇವರು ಸಾಕಷ್ಟು ಕೆಲಸಗಳು ಮಾಡಿ ಹೋಗಿದ್ದಾರೆ. ಅವರು ಇದ್ರ ಬಗ್ಗೆ ಅವ್ರಿಗೆ ನೆನೆಸ್ಕೋಬೇಕು. ನೃಪತುಂಗರಾಜ ಅಂತ ಏನು ಹೇಳೋದೇ ಬೇಡ. ಅವ್ರ ಬಗ್ಗೆ ಹೇಳೋದು ಎಷ್ಟು ಹೇಳ್ತೀವಿ ಅಷ್ಟು ಕಡಿಮೆ ಆಗ್ತದದು. ಈ ರೀತಿ ಒಂದು ಒಳ್ಳೆಯ ಕೆಲಸ ಮಾಡಿ ಹೋಗಿದ್ದಾರೆ ಸ್ನೇಹಿತರೆ. ಅವ್ರಿಗೆ ಯಾವಾಗಲೂ ನಾವು ಋಣಿಯಾಗಿರಬೇಕು. ಕೆಲಸ ಮಾಡೋರು ಒಬ್ಬರೇ ಇರ್ತಾರೆ ಸ್ನೇಹಿತರೆ. ಕೆಲಸ ಮಾಡೋರು ಒಬ್ಬರೇ ಇರ್ತಾರೆ. ಅವ್ರು ಆದ ನಂತರ ಮಾಡ್ಬೋದು, ಆದರೆ ಕೆಲಸ ಮಾಡೋರು ಒಬ್ಬರೇ ಇರ್ತಾರೆ. ಭಾಳಷ್ಟು ಕೆಲಸ ಮಾಡಿ ಹೋಗಿದ್ದಾರೆ. ಅವ್ರಿಗೆ ನಾವು ಋಣಿಯಾಗಿರಬೇಕು. ಅವರು ಫೋಟೋ ಇಟ್ಟು ಪೂಜೆ ಮಾಡಬೇಕು. ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಏನು ಭೂಮಿ ಏನು ಬಡವರಿಗೆ ಏನು ಹಂಚಿದ್ದಾರೆ ಆ ಮನೆಯಲ್ಲಿ ಈಗ ಅದೇ ಇದರದಲ್ಲಿ ನಾನು ಆ ಮನೆಯಲ್ಲಿ ನಾನು ವಾಸ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಸೊ ಹೇಳೋದು ಏನಪ್ಪ ಅಂದರೆ, ಈ ರೀತಿ ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಮಾಡಬೇಕಾಗಿತ್ತು ಅಷ್ಟು ಕೆಲಸ ಮಾಡಿದ್ದಾರೆ. ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ರೀತಿ ಯಾವ ಗ್ರಾಮದಲ್ಲಿ ಆಗಿಲ್ಲ. ಒಂದು ವೇಳೆ ಈ ರೀತಿ ತಮ್ಮ ಗ್ರಾಮದಲ್ಲಿ ಯಾರಾದರೂ ಸೇಡಂ ತಾಲೂಕಿನಲ್ಲಿ ಯಾರಾದರೂ ಜನಪ್ರತಿನಿಧಿ, ZP ಮೆಂಬರ್, ತಾಲೂಕಾ ಮೆಂಬರ್, ಗ್ರಾಮ ಪಂಚಾಯತ್ ಸದಸ್ಯರುಗಳು, MLA, MP ತಮ್ಮ ಗ್ರಾಮದಲ್ಲಿ ಯಾರಾದರೂ ಕೆಲಸ ಮಾಡಿದರೆ, ಈ ರೀತಿ ಕೆಲಸ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಅದು ಕೂಡ ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಅವ್ರ ಬಗ್ಗೆನೂ ವೀಡಿಯೋ ಮಾಡೋಣ. ಅವ್ರು ಯಾವಾಗಲೂ ಋಣಿಯಾಗಿರಬೇಕು. ಇಂಥ ಪರಿಸ್ಥಿತಿಯಲ್ಲಿ ಅವ್ರು ಈ ರೀತಿ ಕೆಲಸ ಮಾಡ್ತಾರೆ ಅಂದರೆ ಅವ್ರು ಯಾವಾಗಲೂ ಋಣಿಯಾಗಿರ್ಬೇಕು. ನಾವು ಅಂಥ ಒಳ್ಳೆಯ ಜನಪ್ರತಿನಿಧಿ ಇರಬೇಕು. ಇವಾಗ ಯಾರೂ ಜನಪ್ರತಿನಿಧಿಗಳು ಸಿಗಲ್ಲ. ಒಂದು ವೇಳೆ ಇದ್ದರೆ ನಮಗಂತೂ ಕಂಡಿಲ್ಲ.
ಒಂದು ವೇಳೆ ಕಂಡ್ರೆ ಅಂತ ಯಾರಾದರೂ ಇದ್ದರೆ, ನಿಮ್ಮ ಗ್ರಾಮಕ್ಕೆ ಏನಾದರೂ ಅಭಿವೃದ್ಧಿ ಆಗಿದ್ದರೆ, ಕುಡಿಯೋ ನೀರಿಗಾಗಿ, ರಸ್ತೆ ಸಂಪರ್ಕ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಹಾಸ್ಪಿಟಲ್ ಆಗಲಿ, ಶಿಕ್ಷಣ ಅಂದರೆ ಶಾಲಾ ಕಾಲೇಜುಗಳಾಗಲಿ ಒಂದು ಒಳ್ಳೆಯ ಕೆಲಸ ಮಾಡಿದರೆ ತಾವು ಕಾಮೆಂಟ್ ಮಾಡಿ ತಿಳಿಸ್ರಿ. ಅವ್ರ ಬಗ್ಗೆನೂ ಹೇಳೋಣ. ಅಂದರೆ ನಾವು ಈ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕಾಗೂ ಮರಿಬಾರ್ದು. ಈ ವ್ಯಕ್ತಿಯ ಫೋಟೋ ಇಟ್ಟು ದಿನಾಲೂ ಪೂಜೆ ಮಾಡಬೇಕು ಗ್ರಾಮ ಪಂಚಾಯತಿಯಲ್ಲಿ. ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಹೋಗಬೇಕು. ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವರು ಕಟ್ಟಿ ಬೆಳೆಸಿ ಹೋಗಿದ್ದಾರೆ. ಅದರದ್ದು ಒಂದು ಕಲ್ಲು ಎತ್ತಿಡೋದರ ಕೆಲಸ ನಾವು ಮಾಡಬೇಕು. ಕಲ್ಲು ಮಾರ್ಕೊಂಡು ತಿನ್ನೋ ಕೆಲಸ ಮಾಡಬಾರ್ದು. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಸಾಕಷ್ಟು ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇವೆಲ್ಲ ಸಾಕಷ್ಟು ಕೆಲಸ ಆಗಬೇಕಾಗಿತ್ತು. ಇದು ಡಾಕ್ಟರ್ ಸಾಹೇಬ್ರ ಗಮನಕ್ಕೆ ಬಂದದೋ ಬಂದಿಲ್ಲೋ. ಇದಾದ ನಂತರ ಇವತ್ತು ಸಾಯಂಕಾಲವರೆಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಡಾಕ್ಟರ್ ಸಾಹೇಬರು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಈ ಕೆಲಸ ಮಾಡಬೇಕಾಗಿತ್ತು, ಮಾಡಿಲ್ಲ. ಅವರು ಸ್ವಲ್ಪ ತಪ್ಪು ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳ್ತೀನಿ ನಾನು. ಅವೆಲ್ಲ ಸಾಕಷ್ಟು ಕೆಲಸ ಮಾಡಬೇಕಾಗಿತ್ತು ಮಳಖೇಡಕ್ಕೆ, ಮಾಡೋದಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇವತ್ತೇ ಬರ್ತದೆ, ಇವತ್ತೇ ಹಾಕ್ಬಿಡ್ತೀನಿ. ರಾತ್ರಿ 12 ಅಲ್ಲಿ ಇವತ್ತೇ ವಿಡಿಯೋ ಮಾಡಿ ತಮ್ಮ ಗಮನಕ್ಕೆ ತೊಗೊಂಬರ್ತೀನಿ. ಆದರೆ ನಾವು ಯಾವಾಗಲೂ ಶೇರ್ ಖಾನ್ ಎಂಬ ವ್ಯಕ್ತಿ ಏನು MLA ಆಗಿದ್ದರು, MP ಆಗಿದ್ದರು, ಏನು ಕಂಪ್ನಿ ತೊಗೊಂಬಂದರು, ಇಲ್ಲೆಲ್ಲ ಉದ್ಯೋಗ ಕೊಡಲಿ ಅಂತ ಅವಾಗ 1980ರಲ್ಲೇ ವಿಚಾರ ಮಾಡಿದ್ದಾರೆ. ಅವರು ಕಂಪ್ನಿ ಬರಲಿ, ಈ ಸ್ಥಳೀಯರಿಗೆ ಉದ್ಯೋಗ ಸಿಗಲಿ ಅಂತ ಸಾಕಷ್ಟು ಜನರು ಕೆಲಸ ಮಾಡಿದ್ದಾರೆ. ಭಾಳ ಹೆಸರು ಮಾಡ್ಕೊಂಡಿದ್ದಾರೆ. ಈಗ ತಾವು ಅನ್ಬೋದು ಎಲ್ಲ ಅಷ್ಟು ಮಾಡಿದ್ದಾರೆ, ಈಗ ಯಾಕೆ ಹೊಡಿಬೇಕಂತ ಹೇಳ್ತಾಯಿದ್ದೀರಿ. ಅದು ಮುಂಚೆ ಹೇಳಿದೆ ನಾನು, ಯಾಕೆ ಹೊಡಿಬೇಕಂಬೋದಕ್ಕೆ. ನಾನು ಕೈಗಾರಿಕೆ ವಿರೋಧಿ ಅಲ್ಲ, ಆದರೆ ಆ ಕಂಪ್ನಿ ಆ ಥರ ಬೆಳವಣಿಗೆ ಆಗ್ತಾಯಿದೆ, ಆ ಥರ ಮಾಡ್ತಾಯಿದೆ ಕಂಪ್ನಿಗಳು. ಕಂಪ್ನಿಯಂತ ಪರಿಸರ ನಾಶ ಆಗ್ತಾಯಿದೆ ಮತ್ತು ಇಲ್ಲಿ ಯಾವುದೂ ಉದ್ಯೋಗ ಕೊಡ್ತಾಯಿಲ್ಲ. ಉದ್ಯೋಗ ಸಿಗ್ತಾಯಿದ್ರೆ ವೆಲ್ಕಮ್, ಎಲ್ಲ ಕಂಪ್ನಿಗಳು ವೆಲ್ಕಮ್. ಆದರೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಷ್ಟೇ ಪ್ರಮಾಣದಲ್ಲಿ ಇರಬೇಕು ಕಂಪ್ನಿಗಳು. ನಾನು ಕೈಗಾರಿಕೆ ವಿರೋಧಿ ಅಲ್ಲ. ಮತ್ತು ರೈತರಿಗೆ ಮೋಸ ಮಾಡಿ, ವಂಚನೆ ಮಾಡಿ, ಅವರಿಗೊಂದು ಬೆಲೆ, ಸರ್ಕಾರಿ ಜಮೀನಿಗೊಂದು ಬೆಲೆ ಕೊಟ್ಟು ಮೋಸ ಮತ್ತು ವಂಚನೆ ಮಾಡ್ತಾಯಿದೆ. ಮತ್ತು ಇಲ್ಲಿ ಅಭಿವೃದ್ಧಿ ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕಾಗಿತ್ತು ಆ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿಲ್ಲ. ಮತ್ತು ಅದು ತಾನೇ ಖುದ್ದಾಗಿ ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು. ಯಾವ ಪ್ರಮಾಣದಲ್ಲಿ ಪೇ ಮಾಡಬೇಕಾಗಿತ್ತು, ವರ್ಷಿಗೆ 10 ಕೋಟಿ ಆಗ್ತದೆ. ಅದು ಸುಮ್ಮನೆ 1 ಕೋಟಿ ಮಾಡಿದ್ದಾರೆ. 2 ವರ್ಷ ಆಯಿತು 1 ಕೋಟಿ ಮಾಡಿದ್ದಾರೆ. ಇದು ನನ್ನ ಪ್ರಕರಣ ಮುಚ್ಚಾಕ ಸಲಕ್ಕೆ 1 ಕೋಟಿ ಅಂತ ಮಾಡಿದ್ದಾರೆ ಇವರು. ಅದು ಕೂಡ ನೆಕ್ಸ್ಟ್ ಬರ್ತಿದೆ, ಅದ್ರ ಕೂಡ ಮುಂದೆ ಹೋರಾಟ ಇದೆ. ಹೀಗಾಗಿ ಸ್ನೇಹಿತರೆ CSR ಅಮೌಂಟು, ಅದು CSR ಅಮೌಂಟಲ್ಲಿ ಹೋಗ್ತಾಯಿದೆ. ಸಾಕಷ್ಟು ವಿಚಾರಗಳು ಮುಂಚೆ ಹೇಳಿದ್ದೀನಿ ನಾನು, ಮತ್ತು ತಿರುಗಿ ಅದು ಹೇಳೋದು ಬೇಡ, ಮತ್ತು ನೆಕ್ಸ್ಟ್ ಹೇಳ್ತೀನಿ ನಾನು. ಇವತ್ತು ವಿಷಯ ಇಷ್ಟೇ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಮಾಡಬೇಕಾಗಿತ್ತು, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಹೀಗಾಗಿ ನಾವು ಅವ್ರಿಗೆ ಋಣಿಯಾಗಿರಬೇಕು. ಪಂಚಾಯತಿಯಲ್ಲಿ ಅವ್ರಿಗೆ ಏನೂ ಇಲ್ಲ. ಪಂಚಾಯತಿಯಲ್ಲಿ ಅವರೊಂದು ಫೋಟೋ ಇಟ್ಟು ಅವ್ರಿಗೆ ಒಂದು ಹಾರ ಹಾಕಿ ಒಂದು ಕೃತಜ್ಞತೆ ಸಲ್ಲಿಸಬೇಕು. ಸಾಕಷ್ಟು ಕೆಲಸ ಮಾಡಿ ಹೋಗಿದ್ದಾರೆ. ಅವರಿಂತೆ ಇದು ಗುರುಸ್ಕೋತದ. ಇದು ಮಳಖೇಡ್ ಗ್ರಾಮದವರಾಗ ಒಬ್ಬ MP ಆಗಿದ್ದಾರೆ, ಒಬ್ಬ MLA ಆಗಿದ್ದರು. ಹೀಗಾಗಿ ಅವ್ರಿಗೆ ನಾವು ಯಾವಾಗಲೂ ಋಣಿಯಾಗಿರಬೇಕು. ಮತ್ತು ನಾನು ಜಿಲ್ಲಾಡಳಿತ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತು, ಗ್ರಾಮ ಪಂಚಾಯತು ಯಾರಾದರೂ ದಕ್ಷ ಅಧಿಕಾರಿಗಳು ಇದ್ದರೆ ಒಂದು ಫೋಟೋ ಹಾಕಿ ಅವ್ರಿಗೆ ಒಂದು ಹಾಕಿ ಅವ್ರಿಗೆ ನಮ್ಮದೊಂದು ಕೃತಜ್ಞತೆ ಸಲ್ಲಿಸಬೇಕು. ಭಾಳಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಈ ಕೆಲಸ ಮಾಡಿದವರು ಆನಂತರ ಅವ್ರು ಇಟ್ಟು ಕಲ್ಲಿಟ್ಟಿದ್ದಾರೆ. ಆ ಕಲ್ಲು ಯಾರು ಮಾರ್ಕೊಂಡು ತಿಂದಾರ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.